ಇವತ್ತು ಮಾಧ್ಯಮದ ಮುಖಾಂತರ ಸರ್ಕಾರಕ್ಕೆ ಆಗ್ರಹ ಮಾಡತಕ್ಕಂಥ ವಿಷಯ, ಅತಿ ಹೆಚ್ಚು ಮಳೆಯನ್ನು ಬಂದಿರೋದ್ರಿಂದ ಅನಾವೃಷ್ಟಿಯಿಂದ ರೈತರ ಬೆಳೆಯನ್ನು ಸಂಪೂರ್ಣವಾಗಿ ಇವತ್ತು ಹಾಳಾಗ್ತಾ ಇವೆ. ಒಂದು ಕಡೆಗೆ ಭೀಮಾ ನದಿಗೆ ಅತಿ ಹೆಚ್ಚು ನೀರು ಬರೋದರಿಂದ, ಹಳ್ಳ ಕೊಳ್ಳಗಳಿಗೆ ನೀರು ಬರೋದ್ರಿಂದ, ಅದರ ಜೊತೆಗೆ ತಗ್ಗು ಪ್ರದೇಶಗಳಲ್ಲಿ ಅತಿ ಹೆಚ್ಚು ಮಳೆ ಬರೋದ್ರಿಂದ, ನೀರು ನಿಲ್ಲೋದ್ರಿಂದ ಇವತ್ತು ತೊಗರಿ ಆಗಿರ್ಬೋದು, ಹತ್ತಿ ಆಗಿರ್ಬೋದು, ಉದ್ದ ಆಗಿರ್ಬೋದು, ಬೇರೆ ಬೇರೆ ತೋಟಗಾರಿಕೆ ಬೆಳೆಗಳನ್ನು ಸಂಪೂರ್ಣವಾಗಿ ಇವತ್ತು ಹಾಳಾಗ್ತಾ ಇವೆ. ಇದನ್ನು ಸರ್ಕಾರ ಈಗಾಗಲೇ ಒಂದು ತಂಡವನ್ನು, ಅಧಿಕಾರಿಗಳ ತಂಡ ಬಂದು ಪರಿಶೀಲನೆಯನ್ನು ಕೂಡ ಮಾಡ್ಕೊಂಡು ಹೋಗಿದ್ದಾರೆ. ಅದಾದ ನಂತರ ಇವತ್ತು ಜಿಲ್ಲಾಧಿಕಾರಿಗಳಾಗಿರ್ಬೋದು, ತಹಶೀಲ್ದಾರ್ ಅವರಾಗಿರ್ಬೋದು, ಬೇರೆ ಎಲ್ಲ ಆಡಳಿತ ವರ್ಗ ಇವತ್ತು ಅನಾವೃಷ್ಟಿಯಿಂದ ಏನು ನಷ್ಟ ಆಗಿದೆ, ಅತಿವೃಷ್ಟಿಯಿಂದ ಏನು ನಷ್ಟ ಆಗಿದೆ, ಅದಕ್ಕೆ ಪರಿಹಾರವನ್ನು ಒದಗಿಸುವಂತ ನಿಟ್ಟಿನಲ್ಲಿ ಕ್ರಮವನ್ನು ಕೈಗೊಳ್ಳುತ್ತೇವೆ ಅಂತ ಹೇಳಿ ಈಗಾಗಲೇ ಮಾಧ್ಯಮದ ಮುಖಾಂತರ ಹೇಳಿದ್ದಾರೆ. ನಾವು ಇವತ್ತು ಸರ್ಕಾರಕ್ಕೆ ಆಗ್ರಹ ಮಾಡುವುದೇನೆಂದ್ರೆ, ಹೋದ ವರ್ಷ ಒಂದು ಕಡೆಗೆ ಬೆಳೆಗಳಿಗೆ ಸರಿಯಾದಂತ ಮಳೆ ಇಲ್ಲದ ಸಲುವಾಗಿ ಒಣಗೋಗಿ ತೊಗರಿ ನೆಟ್ಟೆ ಹೊಡೆದು ಇನ್ನೊಂದೆಲ್ಲ ಸಮಸ್ಯೆಗಳು ಆದವು. ಇನ್ನೊಂದು ಕಡೆಗೆ ಈ ವರ್ಷ ಅತಿ ಹೆಚ್ಚು ಮಳೆ ಆಗೋದ್ರಿಂದ ಬೆಳೆಗಳನ್ನ ಹಾಳಾಗ್ತಾ ಇದೆ. ಪ್ರತಿ ವರ್ಷ ರೈತರದು ಇದು ಬಹಳ ಕಷ್ಟದ ಪರಿಸ್ಥಿತಿ ಆಗ್ತಾ ಇದೆ. ಇಂಥವಕ್ಕೆಲ್ಲ ಒಂದು ಶಾಶ್ವತವಾದಂತಹ ಪರಿಹಾರವನ್ನು ಒದಗಿಸುವಂತ ನಿಟ್ಟಿನಲ್ಲಿ ಸರ್ಕಾರ ಮುಂದಾಲೋಚನೆ ಕ್ರಮಗಳನ್ನ ಕೈಗೊಳ್ಳಬೇಕಂತಕ್ಕಂಥ ಆಗ್ರಹವನ್ನು ನಾವು ಮಾಡ್ತಾ ಇದ್ದೀವಿ. ರೈತರು ಇಂಥ ಒಂದು ಸಂಕಷ್ಟದ ಪರಿಸ್ಥಿತಿಗಳಿಗೆ, ರೈತರು ಇಂಥ ಒಂದು ಸಂಕಷ್ಟಗಳ ಪರಿಸ್ಥಿತಿಗೆ ಹೇಗೆ ನಿಭಾಯಿಸಬೇಕು? ಇವತ್ತು ನೋಡಿ, ಸಾಲ ಸೂಲವನ್ನ ಮಾಡಿ ರೈತರು ತಮ್ಮ ಹೊಲಗಳಲ್ಲಿ ಬಿತ್ತನೆಗೆ, ಇವತ್ತು ಬೀಜಕ್ಕಾಗಿರ್ಬೋದು, ಗೊಬ್ಬರಕ್ಕಾಗಿರ್ಬೋದು, ಹೊಲವನ್ನು ಉಳಿಮೆ ಮಾಡ್ಲಿಕ್ಕಾಗಿರ್ಬೋದು, ಇವೆಲ್ಲವನ್ನ ರೈತರು ಸಾವಿರಾರು ರೂಪಾಯಿ ಖರ್ಚನ್ನು ಮಾಡಿಕೊಂಡು ತಮ್ಮ ಹೊಲದಲ್ಲಿ ಇವತ್ತು ಬೆಳೆ ಬೆಳತಕ್ಕಂಥ ಕೆಲಸ ಮಾಡಿದ್ದಾರೆ. ಈ ಪ್ರತಿ ವರ್ಷ ಹಿಂಗೆ ನಷ್ಟ ಆಗ್ತಾ ಹೋದ್ರೆ, ಸರ್ಕಾರದಿಂದ ಈ ನಿರೀಕ್ಷಿತ ಪ್ರಮಾಣದಲ್ಲಿ ಪರಿಹಾರವನ್ನು ಸಿಗದೆ ಹೋದ್ರೆ ರೈತ ಇವತ್ತು ಸಾಲದ ಸುಳಿಗೆ ಸಿಕ್ಕು ನೋಡ್ತಾ ಇದ್ದೀವಿ. ಇವತ್ತೆಲ್ಲ ಮಾಧ್ಯಮದಲ್ಲಿ ಎಷ್ಟೋ ಜನ ರೈತರು ಇವತ್ತು ಆತ್ಮಹತ್ಯೆಯನ್ನು ಮಾಡ್ಕೊಳ್ತಾ ಇದ್ದಾರೆ. ಸರ್ಕಾರ ಇದನ್ನು ಗಂಭೀರವಾಗಿ ಪರಿಗಣಿಸಿ ಅತಿ ವೈಜ್ಞಾನಿಕವಾದಂತಹ ಸೂಕ್ತವಾದಂತಹ ಪರಿಹಾರವನ್ನು ಒದಗಿಸಬೇಕು. ಕಾಟಾಚಾರದ ಪರಿಹಾರವನ್ನು ಒದಗಿಸಿದರೆ ಅದು ನಿಜಕ್ಕೂ ರೈತರಿಗೆ ಅನುಕೂಲ ಆಗ್ತಕ್ಕಂಥದ್ದು ಆಗಲ್ಲ. ಸುಮ್ಮನೆ ಮೂಗಿಗೆ ತುಪ್ಪ ಒರೆಸ್ತಕ್ಕಂಥ ಕೆಲಸವನ್ನು ದಯವಿಟ್ಟು ಸರ್ಕಾರ ಮಾಡಬಾರ್ದು. ವೈಜ್ಞಾನಿಕವಾದಂಥ ರೀತಿಯಲ್ಲಿ ಈಗಾಗಲೇ ನಮ್ದು 13,000 ಹೆಕ್ಟೇರ್ ಪ್ರದೇಶವನ್ನ ಬೆಳೆ ಹಾನಿ ಆಗಿದೆ ಅಂತೇಳಿ ಸರ್ಕಾರಕ್ಕೆ ಮಾನ್ಯ ತಹಶೀಲ್ದಾರರು ಮತ್ತು ತೋಟಗಾರಿಕೆ ಇಲಾಖೆ ಆಗಿರ್ಬೋದು, ಕೃಷಿ ಇಲಾಖೆ ಆಗಿರ್ಬೋದು ಇವತ್ತು ರಿಪೋರ್ಟ್ ಅನ್ನು ಕೊಟ್ಟಿದ್ದಾರೆ. ನಾನು ಶಾಸಕರಾಗಿರ್ಬೋದು, ಅಧಿಕಾರಿಗಳು, ಜಿಲ್ಲಾಧಿಕಾರಿಗಳು, ಜಿಲ್ಲಾ ಉಸ್ತುವಾರಿಗಳಿಗೆ ಆಗ್ರಹ ಮಾಡೋದೇನೆಂದ್ರೆ, ವೈಜ್ಞಾನಿಕವಾದ ರೀತಿಯಲ್ಲಿ ಪರಿಹಾರವನ್ನು ಕೊಡಿಸಿ. ಹೋದ ಸಾರಿಗೆ ಇನ್ನೂ ಪೂರ್ಣವಾಗಿ ಇವತ್ತು ಇನ್ಸೂರೆನ್ಸ್ ವಿಮೆಯನ್ನ ಕ್ಲೇಮ್ ಆಗಿಲ್ಲ, ಬಾಕಿಯನ್ನ ಸಂಪೂರ್ಣವಾಗಿ ಬಂದಿಲ್ಲ. ಹಿಂದಿಂದ ಕ್ಲೇಮ್ ಮಾಡೋದ್ರ ಜೊತೆಗೆ ಇವತ್ತು ರೈತರಿಗೆ ಕೊಡುವುದರ ಮುಖಾಂತರ ಮುಂದೆ ಏನು ಹಾಳಾಗಿದೆ ಅಲ್ಲ ಅದನ್ನು ಕೂಡ ಇವತ್ತು ಇನ್ಸೂರೆನ್ಸ್ ಅನ್ನ, ಬೆಳೆ ಇನ್ಸೂರೆನ್ಸ್ ಏನ ರೈತರು ಕಟ್ಟಿದ್ದಾರೆ ಅದನ್ನು ಕೂಡ ಸರಿಯಾದ ರೀತಿಯಿಂದ ವೈಜ್ಞಾನಿಕವಾದ ರೀತಿಯಲ್ಲಿ ಅದನ್ನ ಬೆಳೆ ವಿಮೆಯನ್ನು ಕೊಡಿಸ್ತಕ್ಕಂಥ ಜವಾಬ್ದಾರಿ ಸರ್ಕಾರದ ಮೇಲೆ ಇದೆ. ಸರ್ಕಾರ ಇದನ್ನು ಇವತ್ತು ಎಷ್ಟೋ ಮನೆ ಹಾಳಾಗಿವೆ, ರಸ್ತೆ ಹಾಳಾಗಿದೆ, ಬೇರೆ ಬೇರೆ ಏನ್ ನಷ್ಟವನ್ನಾಗಿದೆ ಸಮಗ್ರವಾದಂತಹ ಅಧ್ಯಯನ ಮಾಡಿ ಅದರ ಪ್ರಕಾರ ವೈಜ್ಞಾನಿಕವಾದ ರೀತಿಯಲ್ಲಿ ಪರಿಹಾರವನ್ನು ಒದಗಿಸಬೇಕಂತ ಆಗ್ರಹ ಮಾಡ್ತಾ ಇದ್ದೇನೆ. ಅಷ್ಟೇ ಅಲ್ಲದೆ 15ನೇ ತಾರೀಕಿಗೆ ಆ ಕಲಬುರಗಿ ಜಿಲ್ಲೆಗೆ ನಮ್ಮ ನಾಯಕರಾದಂಥ, ಯುವ ಮುಖಂಡರಾದಂಥ ನಿಖಿಲ್ ಕುಮಾರಸ್ವಾಮಿ ಅವರು ಬರ್ತಾ ಇದ್ದಾರೆ. ಬಂದು ಎಲ್ಲೆಲ್ಲಿ ಅತಿ ಮಳೆಯಿಂದ ಹಾನಿಗೊಳಗಾದಂಥ ಪ್ರದೇಶಗಳಿಗೆ ಭೇಟಿಯನ್ನು ಕೊಡ್ತಕ್ಕಂಥ, ಹೊಲಗಳಿಗೆ ಭೇಟಿ ಕೊಡ್ತಕ್ಕಂಥ, ಮನೆಗಳಿಗೆ ಭೇಟಿ ಕೊಡ್ತಕ್ಕಂಥ, ಇವತ್ತು ಅಧ್ಯಯನ ಮಾಡೋದ್ರ ಮುಖಾಂತರ ಭೇಟಿಯನ್ನು ಕೊಟ್ಟು ಸರ್ಕಾರದ ಮೇಲೆ ಒತ್ತಡವನ್ನು ಹಾಕಿ ಈ ರೈತರ ಪರವಾಗಿ ನಿಲ್ತಕ್ಕಂಥ ಕೆಲಸವನ್ನು ನಮ್ಮ JDS ಪಕ್ಷ ಯಾವತ್ತೂ ಕೂಡ ರೈತರ ಪರವಾದಂಥ ಪಕ್ಷ ಏನಿದೆ, ನಾವು ರೈತರ ಪರವಾಗಿ ನಿಂತ್ಕೊಳ್ಳೋದ್ರ ಜೊತೆಗೆ ಸರ್ಕಾರಕ್ಕೆ ಆಗ್ರಹ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ಹಾಗಾಗಿ 15ನೇ ತಾರೀಕಿಗೆ ಕುಮಾರಸ್ವಾಮಿ ಅವರು ನಮ್ಮ ಅಫಜಲ್ಪುರ್ ಮತಕ್ಷೇತ್ರದ ಪ್ರತಾಪ ಸರ್ಕಲ್ ಹೊನ್ನಕಿರಡಿಗೆ ಅಥವಾ ಸೋಮನಾಥ್ ಹಳ್ಳಿಯಲ್ಲಿ ನಿನ್ನೆ ಜನರು ನನಗೆ ಫೋನ್ ಮಾಡಿ ಅಲ್ಲಿ ಅತಿ ಹೆಚ್ಚು ಮಳೆ ಬರೋದ್ರಿಂದ ಮನೆಯಲ್ಲೆಲ್ಲ ನೀರು ಹೊಕ್ಕು ಊರು ಜನ ಹೊರಗಡೆ ಬಂದು ನಿಂತ್ಕೊಂಡಿದ್ದನ್ನು ನಾವು ನೋಡಿದ್ದೀವಿ. ಆ ಗ್ರಾಮಕ್ಕೆ ಅಥವಾ ಹೊನ್ನಕಿರಡಿ ಗ್ರಾಮಕ್ಕೆ ಭೇಟಿಯನ್ನು ಕೊಡಬೇಕು ಅಂತ ಹೇಳಿ, ಕೊಡಿಸ್ಬೇಕು ಅಂತ ಹೇಳಿ ತೀರ್ಮಾನ ಮಾಡಿದ್ದೀವಿ. ನಾಳೆ ಅದು ತೀರ್ಮಾನವನ್ನು ಆಗ್ತದೆ. ಅದರ ನಂತರ ದೇವರಿಗೂ ಕೂಡ ಭೇಟಿ ಮಾಡಿ
ಕುಮಾರಣ್ಣವರು ಇದು ನಿಖಿಲ್ ಕುಮಾರಸ್ವಾಮಿ ಅವರು ಎಪಿಎಂಸಿಯಲ್ಲಿ ರೈತರ ಸಂವಾದವನ್ನ, ರೈತರದ್ದು ಏನೇನು ಸಮಸ್ಯೆಗಳಿದೆ ಅನ್ನೋದನ್ನ ಸಂವಾದವನ್ನು ಕೂಡ ಮಾಡಲಿದ್ದಾರೆ. ಅದಕ್ಕಾಗಿ ಮಾಧ್ಯಮದ ಮುಖಾಂತರ ಎಲ್ಲರಿಗೆ ತಿಳಿಪಡಿಸ್ತಕ್ಕಂಥ ಕೆಲಸ ಮಾಡ್ತಾರೆ. ಪಿಯುಸಿ ಮುಗಿಸಿ ನರ್ಸಿಂಗ್ ಮಾಡಲು ಹಾಗೂ ಫಿಸಿಯೋಥೆರಪಿ ಮಾಡಲು ಇಚ್ಛಿಸುವವರಿಗೆ ಉತ್ತಮ ಅವಕಾಶ. ಹುಮ್ನಾಬಾದ್ನ ಎಚ್ಕೆಡಿಇಟಿಯ ಉಮಾದೇವಿ ಪಾಟೀಲ್ ಕಾಲೇಜ್ ಆಫ್ ನರ್ಸಿಂಗ್ ನಲ್ಲಿ ಬಿಎಸ್ಸಿ ನರ್ಸಿಂಗ್ ಹಾಗೂ ಡಿಪ್ಲೊಮಾ ನರ್ಸಿಂಗ್ ಕೋರ್ಸ್ ಲಭ್ಯ ಹಾಗೂ ಭೀಮರಾವ್ ಪಾಟೀಲ್ ಕಾಲೇಜ್ ಆಫ್ ಫಿಸಿಯೋಥೆರಪಿನಲ್ಲಿ ಬಿಪಿಟಿ ಮತ್ತು ಎಂಪಿಟಿ ಸ್ನಾತಕೋತ್ತರ ಪದವಿ ಲಭ್ಯವಿದೆ. ಇಲ್ಲಿ ಪ್ರವೇಶ ಪ್ರಾರಂಭವಾಗಿದ್ದು ಉತ್ತಮವಾದ ಕ್ಲಾಸ್ ರೂಮ್, ಅನುಭವವುಳ್ಳ ಅಧ್ಯಾಪಕರಿಂದ ಬೋಧನೆ, ಪ್ರತ್ಯೇಕ ಲ್ಯಾಬ್ಗಳ ವ್ಯವಸ್ಥೆ, ಹೈಟೆಕ್ ಆಸ್ಪತ್ರೆಯೂ ಲಭ್ಯವಿದೆ ಹಾಗೂ ವಿದ್ಯಾರ್ಥಿಗಳಿಗೆ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆಯೂ ಲಭ್ಯವಿದೆ. ಹಾಗಿದ್ರೆ ತಡೆಯಾಕೆ, ಹಿಂದೆ ಭೇಟಿ ನೀಡಿ. NH65 ರಸ್ತೆ, ವೀರಭದ್ರಗಿರಿ, ಸಿಂದನಕೇರ ಕ್ರಾಸ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಆಡಳಿತಾಧಿಕಾರಿ ಡಾಕ್ಟರ್ ಸದಾನಂದ ಪತ್ರಿ 9019078988.